ಇತ್ತೀಚೆಗಷ್ಟೇ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಾಗಿದೆ. ಈ ಹಿನ್ನೆಲೆ ಖಾಸಗಿ ಅಗ್ರಿಗೇಟರ್ ಕಂಪನಿಗಳು ಅಕ್ಷರಶಃ ವಸೂಲಿಗಿಳಿದಿವೆ. ಓಲಾ, ಊಬರ್ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿವೆ. ಇದೇ ವಿಚಾರವಾಗಿ ಮಾತನಾಡಿರೋ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸರ್ಕಾರ ಆಟೋ, ಕ್ಯಾಬ್ ಟ್ಯಾಕ್ಸ್ಗಳಿಗೆ ಕನಿಷ್ಠ ದರ ನಿಗದಿ ಮಾಡಿದೆ. ಆದರೆ ಅಗ್ರಿಗೇಟರ್ ಕಂಪನಿಗಳು ಇದರ ವಿರುದ್ಧ ಕೋರ್ಟ್ಗೆ ಹೋಗಿ ಸ್ಟೇ ತಂದಿವೆ. ಕೋರ್ಟಲ್ಲಿ ಪ್ರಕರಣ ವಿಚಾರಣೆ ಹಂತದಲ್ಲಿದೆ. ಕೋರ್ಟ್ನಲ್ಲಿ ಇರೋದ್ರಿಂದ ಸರ್ಕಾರ ಮಧ್ಯಪ್ರವೇಶ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಈಗ ಆಟೋಗೆ, ಟ್ಯಾಕ್ಸಿಗೆ ದರ ನಿಗದಿ ಮಾಡಿ ಇಷ್ಟೇ ತಗೋಬೇಕು ಅಂತ ಸರ್ಕಾರ ಮಾಡಿರುತ್ತೆ. ಈ ಓಲಾನು, ಊಬರು ಈ ಕಂಪ್ನೀಸ್ ಇದ್ದಾರಲ್ಲ, ಅವರು ಪರ್ಮಿಷನ್ನೇ ಇಲ್ಲ. ಕೋರ್ಟಲ್ಲಿ ಸ್ಟೇ ತಗೊಂಡು ಭಾಳ ವರ್ಷ ನಡೆಸ್ತಾ ಇದ್ದಾರೆ. ಆರ್ಗ್ಯುಮೆಂಟ್ಸು ಆಗ್ತಾ ಇದೆ. ಒಂದ್ಸಲಿ ಕೋರ್ಟು ಆದೇಶ ಕೊಟ್ಟರೆ ಆಮೇಲೆ ಸರ್ಕಾರ ನಾವು ಏನಾದರೂ ನಿಗದಿ ಮಾಡ್ಬೋದು, ಅಥವಾ ಅವರು ಅನಧಿಕೃತವಾಗಿ ಓಡಿಸ್ತಾ ಇರ್ತಕ್ಕಂಥದ್ದು ಕೋರ್ಟಲ್ಲಿ ಸ್ಟೇ ಇಟ್ಕೊಂಡು ಓಡಿಸ್ತಾ ಇದ್ದಾರೆ. ಈಗ ನಾವು ಅದರ ವ್ಯಾಪ್ತಿಗೆ ನಾವು ಹೋಗೋಕ್ಕೆ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ, ಸ್ಟೇ ಇರೋದ್ರಿಂದ ನಾವು ಮಾಡೋಕ್ಕೆ ಬರೋದಿಲ್ಲ. ಒಂದು ತೀರ್ಮಾನ ಬಂದರೆ ಆಮೇಲೆ ನಾವು ಮುಂದಕ್ಕೆ ಹೋಗ್ಬೋದು. ಒಂದು ಕಡೆ ಆಟೋಗೆ, ಟ್ಯಾಕ್ಸಿಗಳಿಗೆ ದರ ಕಮ್ಮಿ ಇರುತ್ತೆ, ಇವರು ದುಪ್ಪಟ್ಟು ವಸೂಲು ಮಾಡ್ತಾ ಇರ್ತಾರೆ. ಯಾವುದು ಅಡ್ಡ ಯಾವುದು ನಮಗೀಗ ಕೋರ್ಟಲ್ಲಿ ಸ್ಟೇ ಇರೋದು. ಆ ಕೋರ್ಟಲ್ಲಿ ಇರ್ತಕ್ಕಂಥ ಸ್ಟೇ ಬೇಗ ವೆಕೇಟ್ ಆದರೆ ನಾವು ಕಾನೂನು ಕ್ರಮ ತಗೋಬೋದು.